ಘಾಟ್ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಚಾಲನೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ತಾವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು, ಕಂಟಿನ್ಯೂ ಆಗಿ 80 ಸ್ಪೀಡಲ್ಲಿ ಗಾಡಿ ರನ್ ಆಗ್ತಾ ಇದೆ. ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ನೀ ನೀಟಿದ ಎದೆ ತುಂಬಿ ಹಾಡಾಗಿದೆ. ತಾವು ಚಲಾಯಿಸುವ ಯಾವುದೇ ವಾಹನ ಇರಬಹುದು, ಮಧ್ಯಭಾಗದ ರಸ್ತೆಯಲ್ಲಿಯೇ ತಮ್ಮ ವಾಹನವನ್ನು ಚಲಾಯಿಸಬೇಕು. ರಸ್ತೆಯ ಮಧ್ಯಭಾಗದಲ್ಲಿ ಚಲಾಯಿಸುವುದು ಚಾಲಕರಿಗೆ ಸುರಕ್ಷಿತವಾಗಿದ್ದು, ಗಂಟೆಗೆ 80 ಸ್ಪೀಡಲ್ಲಿ ಚಲಾಯಿಸುವಂಥ ವಾಹನಗಳು ರಸ್ತೆಯ ಮಧ್ಯಭಾಗದಲ್ಲಿ ಚಲಾಯಿಸುವುದು ಅತ್ಯಂತ ಸೂಕ್ತಕರ. ಧರೆಗಿಂದು ಬಂದಂಥ ಸೌಂದರ್ಯ ಸುರ ಸುಂದರಿ, ಸುರಲೋಕದ ಮುಕ್ಕಾಲು ಭಾಗ ಘಾಟ್ ಏರಿದ ನಂತರವೂ ಕೂಡ ನಮ್ಮ ವಾಹನ ಗಂಟೆಗೆ 60 ಸ್ಪೀಡಲ್ಲಿ ಹೋಗುವುದನ್ನು ನೀವು ನೋಡಬಹುದು. ನೀ ನೀಟಿದ ಎದೆ ತುಂಬಿ ಹಾಡಾಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಘಾಟ್ ಕೆಳಭಾಗದಲ್ಲಿ ಸ್ಪೀಡನ್ನು ಮೇಂಟೈನ್ ಮಾಡಿಕೊಂಡು ಬರೋದರಿಂದ ವಾಹನವು ಅದೇ ಸ್ಪೀಡಲ್ಲಿ ತನ್ನ ಸಾಮರ್ಥ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುತ್ತೆ. ಕ್ರಮೇಣವಾಗಿ ಸ್ಪೀಡ್ ಕಡಿಮೆ ಆಗ್ತಾ ಬರುತ್ತೆ. ಆದರೆ ನಾವು ಘಾಟ್ ಹತ್ತುವಾಗ ಬರುವಂಥ ಸ್ಪೀಡ್, ಉದಾಹರಣೆಗೆ 80 ಸ್ಪೀಡಲ್ಲಿ ನಾವು ಸ್ಪೀಡನ್ನು ಇಟ್ಟುಕೊಂಡು ಘಾಟ್ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದರೆ, ಘಾಟ್ ಮುಕ್ಕಾಲು ಭಾಗದವರೆಗೂ ಮಿನಿಮಮ್ 60 ಸ್ಪೀಡ್ವರೆಗಾದರೂ ಗಾಡಿ ಆ ಘಾಟನ್ನು ಹತ್ತುತ್ತೆ. ಅದಕ್ಕಾಗಿ ನಾವು ಘಾಟ್ ಹತ್ತುವಾಗ ಮುಂದೆ ಇರುವ ವಾಹನಗಳ ಅನುಗುಣವಾಗಿ ನಮ್ಮ ಗಾಡಿಯ ಸ್ಪೀಡಿನ ಮೇಂಟೈನ್ ಮಾಡಿಕೊಂಡು ಘಾಟನ್ನು ಏರ್ತಾ ಬಂದರೆ ಡೀಸೆಲ್ ಕಡಿಮೆ ಸುಡುತ್ತೆ. ಆದಷ್ಟು ನಾವು ಜಾಗರೂಕತೆಯಿಂದ ಘಾಟ್ ಸೆಕ್ಷನ್ನಲ್ಲಿ ವಾಹನವನ್ನು ಚಾಲನೆ ಮಾಡಬೇಕು. ಹಾಗಂತ ಓವರ್ ಸ್ಪೀಡಾಗಿ ವಾಹನವನ್ನು ಚಾಲನೆ ಮಾಡಬೇಡಿ, ಇದು ತುಂಬ ಅಪಾಯಕಾರಿ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.